ಇವತ್ತು ಸೌತೆಕಾಯಿ ತಂಬುಳಿ ಮಾಡೋಣ ಬನ್ನಿ. ಸೌತೆಕಾಯಿ ಅರ್ಧ ತಗೊಂಡಿದ್ದೀನಿ. ಸ್ವಲ್ಪ ರುಬ್ಬೋದಕ್ಕೆ ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ, ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು, ಸಾಸಿವೆ, ಕಡಲೆಬೇಳೆ, ಮೊಸರು 1 ಬೌಲ್, ಜೀರಿಗೆ. ಇವಾಗ ರುಬ್ಬೋದಕ್ಕೆ ಸೌತೆಕಾಯಿ, ಕೊತ್ತಂಬರಿ ಸೊಪ್ಪು ಇಷ್ಟು, ಮೆಣಸಿನ್ಕಾಯಿ 3, ಕಾಯಿ ತುರಿ, ಇಷ್ಟು ಗ್ರೈಂಡ್ ಮಾಡ್ಕೊಂಬರೋಣ. ಇಷ್ಟು ಮೊಸರು ಹಾಕಿ ಗ್ರೈಂಡ್ ಮಾಡ್ತೀನಿ. ಇದಕ್ಕೆ ಎಷ್ಟು ಬೇಕಷ್ಟು ನೀವು ನೀರು ಆ್ಯಡ್ ಮಾಡ್ಕೋಬೋದು. ಇವಾಗ ರುಬ್ಕೊಂಬಂದಿದ್ದೀನಿ. ಆರೋಗ್ಯಕರವಾದ ತಂಬುಳಿ 5 ನಿಮಿಷದಲ್ಲಿ ಮಾಡ್ಕೋಬೋದು. ದೇಹಕ್ಕೆ ತಂಪು. ಇದಕ್ಕೆ ಸ್ವಲ್ಪ ಒಗ್ಗರಣೆ ಕೊಡ್ಕೊಳ್ಳೋಣ ಬನ್ನಿ. ಸ್ವಲ್ಪ ಸಾಸಿವೆ, ಕಡಲೆಬೇಳೆ ಸ್ವಲ್ಪ, ನೆಕ್ಸ್ಟು ಸ್ವಲ್ಪ ಜೀರಿಗೆ, 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ರುಬ್ಬಿರೋದಕ್ಕೆ ಹಾಕೋಣ. ಸ್ವಲ್ಪ ಹಾಕೋಣ. ರುಚಿಯಾದ ತಂಬುಳಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಸೌತೆಕಾಯಿ ತಂಬುಳಿ. ಆರೋಗ್ಯಕರವಾದ ರುಚಿಕರವಾದ ತಂಬುಳಿ ಕೇವಲ ಒಂದು 5 ನಿಮಿಷದಲ್ಲೇ ಮಾಡ್ಕೋಬೋದು. ನೀವು ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್. ನೆಕ್ಸ್ಟು ಸ್ವಲ್ಪ 1 ಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ರುಬ್ಬಿರೋದಕ್ಕೆ ಹಾಕೋಣ. ಸ್ವಲ್ಪ ಹಾಕೋಣ. ರುಚಿಯಾದ ತಂಬುಳಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದಾದಂಥ ಸೌತೆಕಾಯಿ ತಂಬುಳಿ. ಆರೋಗ್ಯಕರವಾದ ರುಚಿಕರವಾದ ತಂಬುಳಿ ಕೇವಲ ಒಂದು 5 ನಿಮಿಷದಲ್ಲೇ ಮಾಡ್ಕೋಬೋದು. ನೀವು ಮಾಡಿ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್.